ನನ್ನ ಹೆಸರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಿಂದ ಇಲ್ಲ ಏನಿಗೆ ಮಾಡಿದೆ ಅಂತ ಹೇಳಿರೋದು ನಿಮ್ಗೆ. ನಾನ್ ಸುಮ್ಮನೆ ಕೂತ್ಕೊಂಡ್ರೆ ನೀವು ಒಪ್ಕೊಂಡಂಗೆ ಅಂತ ಅವ್ರಿಗೆ ಅಷ್ಟೇ. ಹುಷಾರಾಗಿ ಮೊದ್ಲೇ ನೋಡಿ ಹೆಂಗೆ ಕೆವಿಯಟ್ ಹಾಕಂತಾರ ಅವರು. ಒಪ್ಪದೇನು ಅವ್ರು ಎಲ್ಲಿಲ್ಲಲ್ಲ ಇಲ್ಲ, ನನ್ ಕಾರಣ ಯಾವ್ದಕ್ಕೋಸ್ಕರ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಕ್ಸೆಪ್ಟೆಡ್ ಅಂತಾನೆ ಅರ್ಥ ಅವ್ರದ್ದು. ನಾವತ್ತು ಆ ಪ್ರಶ್ನೆ ಅಲ್ಲ. ಈಗ ನನಗೂ ಗೊತ್ತಿದೆ, ಕಲಬುರಗಿ ಭಾಗದಲ್ಲೆಲ್ಲ ಮುಸಲ್ಮಾನರೇ ಕಬಳಿಕೆ ಮಾಡಿರೋದು, ಅದ್ರದ್ದೆಲ್ಲ ನಮ್ಮ ಪ್ರಶ್ನೆ. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ, ಅಲ್ಲಿ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಕೆಲವು ರೈತರು ಉಳುಮೆ ಮಾಡ್ತಾರೆ. ಹಿಂದೆ ಎಲ್ಲ ಏನು ಅಧ್ಯಕ್ಷರೇ, ಈ ದೇವಸ್ಥಾನಗಳ ಜಮೀನಿತ್ತು, ಲಕ್ಷಾಂತರ ಎಕರೆ ದೇವಸ್ಥಾನಗಳು ಮಾನ್ಯ ಜಮೀನಿತ್ತು ಹಿಂದೆ ಮಹಾರಾಜರು ಕೊಟ್ಟಾಗ. ಅದೇನ್ ಮಾಡಿದ್ರು, ಉಳುಮೆ ಮಾಡ್ತಾ ಇದ್ರು, ಉಳುಮೆವನಿಗೆ ಭೂಮಿ ಅಂತ ಕೊಟ್ಬಿಟ್ರಿ. ಈಗಲೂ ಹಂಗೆ ಏನಾಗಿದೆ, ವಕ್ಫ್ ಬೋರ್ಡ್ ಆಸ್ತಿಗಳು ಕೆಲವರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂತ ಇದ್ದಾರೆ ಅಪೋಸಿಷನ್ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂತ ಜಮೀನುಗಳನ್ನ ಯಾವುದು ನೀವು ನಿಮ್ಮ ಹಿಡಿತದಲ್ಲಿಲ್ಲ ಅಂತವನ್ನ ಕೊಡ್ರಿ. ರೈತರಿದ್ರೆ ಅದು ಯಾರು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಯಾರೇ ಇದ್ಕೊಂಡ್ಲಿ ಕೊಡಿ ಅವ್ರಿಗೆ ಅಷ್ಟೇ. ಹಿಂದೆ ಯಾವ ರೀತಿ ದೇವಸ್ಥಾನಗಳದೆಲ್ಲ ಕೊಟ್ರು ಹಾಗೆ ಕೊಟ್ಬಿಡಿ, ಉಳಿದನ್ನ ಉಳಿಸ್ಕೊಡಿ, ಅದಾದ್ರೂ ಉಳಿಯುತ್ತೆ. ಈ ನೀವು ತನಿಖೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀರಿ. ನಾವು ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೆ. ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು, ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಈ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಲೋ ಕಾಫಿ ಕುಡಿತೀಯ, ಅಲ್ಲೋ ಊಟ ಮಾಡ್ತೀಯ, ಅದಕ್ಕೆ ಹೇಳೋದೇ ಇಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ಯಾವ ದೇವಸ್ಥಾನಕ್ಕೆ ನಾವು ಕೈ ಹಾಕೋಕ್ ಹೋಗಲ್ಲ, ಆಮೇಲೆ ಯಾವ ಎಜುಕೇಶನ್ ಕೈ ಹಾಕೋಕ್ ಹೋಗಲ್ಲ. ನಾವು ಯಾರು ಪ್ರಾಪರ್ಟಿಗಳು ಎನ್ಕರೇಜ್ ಮಾಡಿದ್ದಾರೆ ಪ್ರೈವೇಟ್ ಅವರು, ಅಂದ್ರೆ ಅದ್ ಹೇಳ್ತಾ ಇಲ್ವಾ, ಬೇರೆಯವರಿಲ್ಲ, ಇದರಲ್ಲಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನೆ. ಆ ಹಿನ್ನೆಲೆ ನಾನು ನಮ್ಮದು ನಿಮ್ಮದು ಅಲ್ಲ ಆಗ್ಬಾರ್ದು.